ಇವತ್ತು ಜನಪರ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಜನಪರ ಹೋರಾಟ, ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು, ನೌಕರ ವರ್ಗದವರೇ ಈ ಸಂವಿಧಾನದ ವ್ಯವಸ್ಥೆಯಲ್ಲಿ ಒಂದು 2-3 ತರದ ಅವಕಾಶ ಇದೆ. ಇವತ್ತು ರಕ್ಷಣಾ ಇಲಾಖೆಯವರು ನಮ್ಮ ಜೊತೆಗೆ ASP ಅವರು ಸಹಿತ ಹೆಜ್ಜೆ ಹಾಕಿದ್ದಾರೆ ಅಂತಂದ್ರೆ ಇದು ಕೂಡ ಸಂವಿಧಾನದ ಒಂದು ಅಂಶ. ಇಂತಹ ಜನಪರ ಹೋರಾಟಗಳಿಗೆ ಇಲಾಖೆ ಸಹಕಾರ ಕೊಟ್ಟಿದೆ ಅಂತೇಳಿ ಅರ್ಥ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಬರೀ ರೈತರ ಹೋರಾಟ ಅಲ್ಲ ಇದು. ನಾನು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ತ ವಿದ್ಯುತ್ ಬಳಕೆದಾರ ಗ್ರಾಹಕರೇ ಅಂತೇಳಿ. ಇದು ನಾವು ನೋಡಿದ್ವಿ. ಇವತ್ತು ಒಂದು ಸಂತೋಷ ಅಂತಂದ್ರೆ ಇಡೀ ಸಾಗರ ಮೊನ್ನೆ ದಿವಸ ಶಿವಮೊಗ್ಗ ಜಿಲ್ಲೆಯ ಬದಲು ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಒಂದು ಬಂದು ಕರೆದಾಗ ಇದೇ ರೀತಿ ಸಹಕಾರ ಕೊಟ್ಟಿದ್ರು. ಅದನ್ನು ಬಿಟ್ಟರೆ ಇವತ್ತು ಸಂಪೂರ್ಣವಾಗಿ ಸಾಗರ ರಾಜ್ಯಕ್ಕೆ 3 ಅಂಶಗಳು ದುರಂತ, 3 ಘಟನೆಗಳು. ಒಂದು, ಈ ರೀತಿಯ 5 ವಿದ್ಯುತ್ ಕಂಪನಿಗಳಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮೆಸ್ಕಾಂ, ಹೆಸ್ಕಾಂ, ಬೆಸ್ಕಾಂ, ಸೆಸ್ಕ್ ಅಂತ ಹೇಳ್ತಕ್ಕಂಥ ಒಂದು 5 ಕಂಪನಿಗಳು. ಈ 5 ಕಂಪನಿಗಳನ್ನ ಇವತ್ತು 19 ಜಿಲ್ಲೆಗಳಲ್ಲಿ ಖಾಸಗೀಕರಣ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಈ ರಾಜ್ಯದ ಅಲ್ಲ, ದಕ್ಷಿಣ ಭಾರತದ ಅತ್ಯಂತ ದುರಂತದ ಸಂಗತಿ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮದೇ ಆದಂತ ಈ ತಾಲೂಕಿನಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಕೂಡ ನಿರ್ಮಾಣ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಈ ರಾಜ್ಯದ ದುರಂತ. ಇದು ದಕ್ಷಿಣ ಭಾರತದ ದುರಂತ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. ಇದು ಅಲ್ಲದೆ ಈ ಒಂದು ನೆಲದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಈ ಶರಾವತಿ ಪಂಪ್ ಸ್ಟೋರೇಜ್ ಅಂತಕ್ಕಂಥದ್ದು ದೊಡ್ಡ ಹೋರಾಟನೂ ಕೂಡ ಆಯ್ತು. ರೈತ ಸಂಘದವರು ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾರೆ. ಅದು ಕೂಡ ಈ ರಾಜ್ಯದ ದುರಂತ. ಅದೇನೇ ಇರಲಿ, ಆ ಎಲ್ಲ ಹೋರಾಟದ ಜೊತೆಗೆ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವಿಷಯಾಧಾರಿತ ಹೋರಾಟ. ಇದು ಕೆಲವರು ಬಹಳ ಒಂದು ರೀತಿಯ ನಕಲಿ ತರ ನೋಡ್ತಾರೆ. ಯಾವುದೇ ಉಚಿತ ಯೋಜನೆ ಇಲ್ಲ, ಬರೀ ಉಚಿತ ಯೋಜನೆ ಅಲ್ಲ ತಿಳ್ಕೊಳ್ಳಿ ಬಂಧುಗಳೇ. ಒಂದು ವೇಳೆ ನೀವು ಬಿಲ್ ಕಟ್ಟತಕ್ಕಂಥದ್ದು 1ನೇ ತಾರೀಕು ಕಟ್ಟಲಿಲ್ಲ ಅಂತಂದ್ರೆ, ಅಥವಾ 10ನೇ ತಾರೀಕು ಕಟ್ಟಲಿಲ್ಲ ಅಂತಂದ್ರೆ, ನೀವು 11ನೇ ತಾರೀಕು ಬಿಲ್ ಕಟ್ಟಿದ್ರು ಕೂಡ ಒಂದು 5-6 ದಿವಸ ಮತ್ತೆ ವಿದ್ಯುತ್ ಸಂಪರ್ಕ ಪಡ್ಕೊಳ್ಳೋಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ 5 ದಿವಸ ವಿದ್ಯುತ್ ಕೊಡದೇ ಇದ್ರೂ ಲಾಭ, ನೀವು 1 ದಿವಸ ಲೇಟ್ ಆಗಿ ಕಟ್ಟಿದ್ರು ಆ ಕಂಪನಿಗೆ ಲಾಭ. ಆ ರೀತಿಯ ದಂಡ ವಿಧಿಸೋದ್ರ ಮೂಲಕ ನಮ್ಮನ್ನ ಕತ್ತಲೆಯ ಕೂಪಕ್ಕೆ ತಳ್ತಕ್ಕಂಥದ್ದು ಈ ಖಾಸಗೀಕರಣದ ಭೂತ ಬಂಡವಾಳಶಾಹಿಗಳು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ನೆನಪಿಟ್ಕೋಬೇಕಾಗತ್ತೆ. ನೀವು ನೋಡಿದ್ರೆ ಇವತ್ತು ನಮ್ಮ ಮೆರವಣಿಗೆ ಬರ್ತಾ ಇತ್ತು, ಬಾಗಲು ಹಾಕಿ ಬಂದ್ ಮಾಡಿದ ಸಂತೋಷ. ಆದ್ರೂ ಅವರವ್ರ ಅಂಗಡಿ ಬಾಗಲಾಗ ಗುಂಪು ಕಟ್ಕೊಂಡು ಅವ್ರು ನೋಡ್ತಾ ಇದ್ರೆ ಬಿಟ್ರೆ ಮೆರವಣಿಗೆನ ಹೆಜ್ಜೆ ಹಾಕಲಿಲ್ಲ. ಅವ್ರಿಗೆ ಯಾವತ್ತು ಗೊತ್ತಾಗುತ್ತೆ ಕರೆಂಟ್ ಬಿಲ್ ಮನೆಗೆ ಬಂದಾಗ, ಆಗ ಶಾಕ್ ಹೊಡೆಯುತ್ತೆ. ಬಿಟ್ರೆ ಅಲ್ಲಿವರೆಗೆ ಯಾರು ಹೇಳಿದ್ರು ಕೂಡ ಈ ಒಂದು ಅಂಶಗಳು ಅವರಿಗೆ ಅರ್ಥನೇ ಆಗೋದಿಲ್ಲ. 50 ಒಡಿಸ್ಸಾಕ್ ಹೋದ್ರು, ರಾಜ್ಯಾದ್ಯಂತ ಖಾಸಗಿ ಕಂಪನಿಗಳ ಆ ಒಂದು ಹಗರಣ, ಏನು ಉದುರಿ ಬಿದ್ದಿತ್ತು, ಆ ಕಂಬ ಎತ್ತದಕ್ಕೆ ಸರ್ಕಾರಿ ಕಂಪನಿಗಳ ನೌಕರರು ಹೋಗಿ ಕರೆಂಟ್ ಕೊಟ್ಟು ಬಂದ್ರು ಅಂತಂದ್ರೆ ಇವತ್ತು ಖಾಸಗಿ ಬೇಕಾ ಸರ್ಕಾರಿ ಕಂಪನಿಗಳು ಬೇಕಂತೇಳಿ ನಾವೇ ನಿರ್ಧಾರ ಮಾಡ್ಬೇಕಲ್ವಾ? ಆವಾಗ ಏನಾಯ್ತು, ಅಷ್ಟು ಜನ ಹೋದ ಮೇಲೆ ಇದೇ ವಿದ್ಯುತ್ ಪ್ರಸರಣ ನಿಗಮ ಇದೆಯಲ್ಲ, ಆಯೋಗ ನೋಟಿಸ್ ಕೊಟ್ಟು ಆ ಕಂಪನಿ